ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇದು ಶುಕ್ರವಾರದ ವ್ಲಾಗು. ಸಂಕ್ರಾಂತಿ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನ ಬಂದು ಶುಕ್ರವಾರ. ಆ ದಿನ ಹೇಗಾಯಿತು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಊರಿಗೆ ಹೋದ್ಮೇಲೆ ಯಾಕೋ ನೈಟ್ ನಿದ್ದೆನೇ ಬರ್ತಿರ್ಲಿಲ್ಲ, ಬೇಗ ಎಚ್ಚರ ಆಗ್ತಿತ್ತು. ಹಾಗಾಗಿ ಬೆಳಗ್ಗೆ 4:15 ಎದ್ದು ಮನೆ ಅಂಗಳ ಎಲ್ಲ ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಬಂದೆ. ಬೆಂಗಳೂರಲ್ಲೆಲ್ಲ ನಮಗೆ ಸಣ್ಣ ಸಣ್ಣ ಜಾಗ ಇರುತ್ತೆ, ರಂಗೋಲಿ ಎಲ್ಲ ಚೆನ್ನಾಗಿ ಹಾಕೋಕ್ಕಾಗೋದಿಲ್ಲ. ಸುಮ್ಮನೆ ಮನೆ ಮುಂದೆ ಟೈಲ್ಸ್ ಮೇಲೆ ಸಣ್ಣದಾಗಿ ಹಾಕ್ಕೊತಾ ಇದ್ವಿ. ಊರಲ್ಲಾದರೆ ಮನೆ ಮುಂದೆ ಸ್ವಲ್ಪ ಜಾಗ ಸಿಗುತ್ತೆ, ರಂಗೋಲಿ ಹಾಕಿ ಕಣ್ಣು ತುಂಬ ನೋಡಿ ಖುಷಿ ಪಡ್ಬೋದು. ಸಾಮಂತಿಗೆ ಹೂವು ಎಲ್ಲ ನಾನು ಹಬ್ಬದ ದಿನ ಅಂದರೆ ನೆನ್ನೆನೇ ಮುಡಿಸಿದ್ದೆ, ಅಷ್ಟು ಬಾಡಿರಲಿಲ್ಲ. ಅದಕ್ಕೆ ಅದ್ರ ಮೇಲೇ ದಾಸವಾಳ ಹೂವನ್ನು ಇಡ್ತಾಯಿದ್ದೀನಿ. ಈ ದಾಸವಾಳ ಹೂವು ಎಲ್ಲ ನಮ್ಮ ಮನೇಲಿ ಚೆನ್ನಾಗಿ ಬೆಟ್ಟಿರುತ್ತೆ. ದಾಸವಾಳನೇ ನಮ್ಮ ಅತ್ತೆ ಒಂದು 3-4 ಗಿಡ ಹಾಕಿದ್ದಾರೆ, ಅದರಲ್ಲಿ 2 ವೆರೈಟಿ ಇದೆ ನಮ್ಮ ಹತ್ರ. ಇನ್ನು ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು, ಇನ್ನೂ ನೆನ್ನೆನೇ ಸಂಕ್ರಾಂತಿ ಆಗಿದ್ದರಿಂದ ಇವತ್ತೂ ಫುಲ್ಲು ಸಂಕ್ರಾಂತಿ ವೈಬ್ಸ್ ಕಾಣಿಸ್ತಾ ಇತ್ತು ಊರಲ್ಲೆಲ್ಲ. ಎಲ್ಲರೂ ಮನೆ ಮುಂದೆನೂ ಕಲರ್ ರಂಗೋಲಿ ಹಾಕಿದ್ರು. ಊರಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ, ಬೆಂಗಳೂರಲ್ಲಿ ನಾವು ಕಪ್ಪು ಸಾಂಬ್ರಾಣಿ ಹಚ್ತೀವಿ, ಬಟ್ ಇಲ್ಲಿ ನಮಗೆ ಸೌದೆ ಒಲೆ ಇರೋದ್ರಿಂದ ಕೆಂಡ ಸಿಗುತ್ತೆ. ಕೆಂಡದ ಮೇಲೆ ಸಾಂಬ್ರಾಣಿ ಹಾಕಿ ಮನೆ ತುಂಬ ಧೂಪ ಹಾಡಿದ್ರೆ ತುಂಬ ಫ್ರೆಶ್ನೆಸ್ ಅನಿಸುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ ಅನಿಸುತ್ತೆ. ಇದೆಲ್ಲ ನನಗೆ ಚೈಲ್ಡ್ಹುಡ್ ಮೆಮೊರೀಸು. ಊರಿಗೆ ಬಂದಾಗ ನನಗೆ ಈ ರೀತಿ ಸಣ್ಣ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗತ್ತೆ. ಈಗ ಎಲ್ಲಿ ಬೆಂಗಳೂರಲ್ಲೂ ಮನೆ ಕಟ್ಸಿದ್ರು ಸೌದೆ ಒಲೆ ಎಲ್ಲೂ ಇರೋದಿಲ್ಲ. ಗೋಡೆ ಮನೆ ಎಲ್ಲ ಕಪ್ಪಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಈಗ ಗೀಝರ್ನ ಉಪಯೋಗ ಮಾಡ್ಕೊತಾರೆ. ಇನ್ನು ಶುಕ್ರವಾರ ಧೂಪ ಎಲ್ಲ ಹಾಕಿದ್ಮೇಲೆ ದೇವ್ರಿಗೆ ಸ್ವಲ್ಪ ಆರತಿ ಮಾಡಿಬಿಟ್ಟು ನಾನು ಸ್ವಲ್ಪ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ನಾನು ಹೂ ಕಟ್ಟೋದ್ರಲ್ಲಿ ಅಷ್ಟು ಪರ್ಫೆಕ್ಟ್ ಇಲ್ಲ, ಅದಕ್ಕೆ ನಮ್ಮ ಅತ್ತೆ ಕೈಲಿ ಗಣಗಲಿ ಹೂವನ್ನು ಕಟ್ಟಿಸ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ದೇವಸ್ಥಾನಕ್ಕೆ ನಾನು ನನ್ನ ಹಸ್ಬೆಂಡು ಮತ್ತು ಮಗಳು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ನಮ್ಮ ಅತ್ತೆ ಮಾವಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅವರಿಬ್ಬರು ಮನೇಲೆ ರೆಸ್ಟ್ ಮಾಡ್ತಿದ್ರು. ನಮ್ಮ ಐಶುಗೆ ನಾವೆಲ್ಲಾದರೂ ಈಚೆ ಹೋಗ್ತಿದ್ದೀವಿ ಅಂದರೆ ತುಂಬ ಖುಷಿ. ಫುಲ್ಲು ಯಾವಾಗಲೂ ತಲೆ ಬಾಚಿಸ್ಕೊಳ್ಳೋಕೆ ಹಠ ಮಾಡ್ತಿದ್ಲು. ಇವಾಗ ಸುಮ್ಮನೆ ಸೈಲೆಂಟಾಗಿ ಬಂದು ಕೂತ್ಕೊಂಡಿದ್ದಾಳೆ. ಏನಾದರೂ ಸ್ವಲ್ಪ ಜುಟ್ಟು ಕೈ ಹಾಕಿದ್ರೆ ಅಳ್ತಾಳೆ. ಇವತ್ತು ಸ್ವಲ್ಪ ಶಾಂತವಾಗಿದ್ದಾಳೆ. ನಾವೆಲ್ಲಾದರೂ ಈಚೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅವಳಿಗೆ ತುಂಬ ಖುಷಿ ಆಗುತ್ತೆ. ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆ ದೇವಸ್ಥಾನದ ಆರ್ಕಿಟೆಕ್ಚರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಕಂಬದ ಮೇಲೂ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದರು. ಆ ಕೆತ್ತನೆಗಳೆಲ್ಲ ಕಾಂಕ್ರೀಟಿಂದ ಮಾಡಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಅದು ಕರೆಕ್ಟ್ ಇನ್ಫಾರ್ಮೇಷನ್ ನನಗೂ ಗೊತ್ತಿಲ್ಲ, ಬಟ್ ಫಿನಿಶಿಂಗ್ ಲೆವೆಲ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾನು ಮದುವೆ ಆಗಿ ಹೊಸದ್ರಲ್ಲಿ ಇನ್ನೂ ಆ ದೇವಸ್ಥಾನ ಕಟ್ತಾಯಿದ್ರು. ಇನ್ನು ಗುಡಿಲಿ ಪೂಜಾರಿ ಯಾರೂ ಇಲ್ಲದೇ ಇದ್ದಿದ್ದರಿಂದ ನಾನೇ ಕಾಯಿ ಹೊಡೆದ್ಬಿಟ್ಟು ಅಲ್ಲ ಅರ್ಶಿನ ಕುಂಕುಮ ಮತ್ತು ತಂದಿರೋ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು, ಇನ್ನು ಕಟ್ಟಿರೋ ಹೂವು ನಾನು ಅಲ್ಲೇ ಪ್ಲೇಟಲ್ಲಿಟ್ಟರೆ ಸಂಜೆ ಅರ್ಚಕರು ಬಂದು ದೇವ್ರಿಗೆ ಹಾಕೋ ತನಕ ಅದು ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಮುಂದೆನೇ ಇದ್ದ ಆ ತಾಯಿ ವಾಹನ ಸಿಂಹಕ್ಕೆ ಹೂವನ್ನು ಇಟ್ಟು ದೀಪನ ಹಚ್ಚಿ ಪೂಜೆ ಮಾಡಿಕೊಂಡು ಬಂದೆ.